ನಾವು ಇವತ್ತು ನೋಡುವ ಸ್ವೀಟ್ ಕಾರ್ನ್ ಅಂಗಡಿಯಲ್ಲಿ ಕೆಲಸ ಮಾಡಿ ಎಷ್ಟು ಸಂಪಾದನೆ ಮಾಡಬಹುದು ಅಂತ ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲದಕ್ಕಿಂತ ಮೊದಲು ಅಂಗಡಿನ ಓಪನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತೆ. ಗ್ಯಾಸನ್ನು ಮೊದಲು ಫಿಟ್ ಮಾಡಿದೆ. ಬೇಕಾದ ಸಾಮಾನೆಲ್ಲ ಮೇಲಿಟ್ಟೆ. ನಂತರ ಪಾತ್ರನೂ ಕೂಡ ಒಲೆ ಮೇಲಿಟ್ಟೆ. ಎಲ್ಲ ಪಾತ್ರನೂ ಅದರದ್ದೇ ಜಾಗದಲ್ಲಿ ಹಾಕಿ ಸೆಟ್ ಮಾಡಿದೆ. ಮಸಾಲ ಡಬ್ಬಿನ ಒಂದೊಂದಾಗಿ ಇಟ್ಟು ಪೇ ಕಾರ್ಡನ್ನು ಮುಂದಿಟ್ಟೆ. ಆಮೇಲೆ ಪಾತ್ರಕ್ಕೆ ನೀರು ಸುರಿದು ಗ್ಯಾಸ್ ಚಾಲು ಮಾಡಿದೆ. ಜೊತೆಗೆ ಜೋಳ ಕೂಡ ಹಾಕಿಟ್ಟೆ. ಶುರು ಮಾಡೋಕ್ಕಿಂತ ಮೊದಲು ಜೋಳನ ಬೇಯಿಸೋಕ್ಕಿಟ್ಟೆ. ಬಿಸಿನೂ ಆಯಿತು. ಈಗ ಜನ ಬರೋವರೆಗೆ ಕಾಯಬೇಕಷ್ಟೇ. ಎಷ್ಟೊತ್ತಾದರೂ ಜನ ಬರಲೇ ಇಲ್ಲ. ಅದಕ್ಕೆ ಜಾಗನೇ ಚೇಂಜ್ ಮಾಡಿದೆ. ಜಾಗ ಚೇಂಜ್ ಮಾಡಿದ್ದೆ ತಡ. ನಿಧಾನವಾಗಿ ಜನ ಬರೋಕ್ಕೆ ಶುರು ಆದರು. ಮೊದಲು 2 ಕಾಲೇಜ್ ಮಕ್ಕಳು ಬಂದರು. ಅವರಿಗೆ 2 ಸ್ವೀಟ್ ಕಾರ್ನ್ ಕೊಟ್ಟೆ. ಆಮೇಲೆ ನಿಧಾನವಾಗಿ ಜನ ಬರ್ತಾನೆ ಹೋದರು. ಮಧ್ಯಾಹ್ನ ಆಗ್ತಿದ್ದಂತೆ ಬಟ್ಟೆ ರೆಡಿ ಆಯಿತು. ಬಟ್ಟೆ ಚೇಂಜ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದೆ. ಜನ ಇಲ್ಲ ಅಂತ ಮತ್ತೆ ಜಾಗನ ಚೇಂಜ್ ಮಾಡಿದೆ. ಅಷ್ಟೊತ್ತಿಗಾಗಲೇ ರಾತ್ರಿ ಆಗಿತ್ತು. ಜಾಗ ಬದಲಾಯಿಸಿದ್ರಿಂದ ಜನ ಬರೋಕ್ಕೆ ಲೇಟ್ ಆಯಿತು. ಲಾಸ್ಟಲ್ಲಿ ಜನ ಖಾಲಿ ಆಗ್ತಿದ್ದಂತೆ ಇಷ್ಟು ಹಣ ನಮ್ಮ ಹತ್ರ ಇತ್ತು. ಹಣ ಎಷ್ಟಿದೆ ಅಂತ ನೋಡೋಕೆ ನಾನು ಕೂಡ ಕ್ಯೂರಿಯಸ್ ಆಗಿದ್ದೆ. ಅದಕ್ಕಾಗಿ ಪಟ ಅಂತ ದುಡ್ಡನ್ನು ಒಟ್ಟು ಮಾಡಿ ಎಣಿಸೋಕೆ ಶುರು ಮಾಡಿದೆ. ಹಣ ಎಣಿಸಿದ ಮೇಲೆ ಗೊತ್ತಾಯಿತು ಇವತ್ತು ನಾನು ಗಳಿಸಿದ್ದು 1860 ರೂಪಾಯಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.